Chromatography Introduction. Chromatography is one of the most important separation method for the multiple component. Chromatography is a technique used for the separation of mixed component. Mixed component ಅಂದ್ರೆ ಏನು? ಮಿಕ್ಸ್ಡ್ ಕಾಂಪೊನೆಂಟ್ ಅಂದರೆ ಕಾಂಪೌಂಡಲ್ಲಿ ಮೋರ್ ದ್ಯಾನ್ ಒನ್ ಕಾಂಪೌಂಡ್, ಈಗ ಪ್ರೋಟೀನ್ ಆಗಿರ್ಬೋದು, ಅದರಲ್ಲಿ ಇಂಪ್ಯೂರಿಟೀಸ್ ಎಲ್ಲ ತುಂಬಿದರೆ ಅದನ್ನು ನಾವು ಮಿಕ್ಸ್ಡ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಅಂತಹ ಮಿಕ್ಸ್ಡ್ ಕಾಂಪೊನೆಂಟ್ನ ಸಪ್ರೇಟ್ ಮಾಡುವಂತಹ ಟೆಕ್ನಿಕ್ನ ನಾವು ಕ್ರೊಮೊಟೋಗ್ರಫಿ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಮಿಕ್ಸ್ಡ್ ಕಾಂಪೌಂಡ್ ಎಲ್ಲಿಂದ ಬರುತ್ತೆ? ಮಿಕ್ಸ್ಡ್ ಕಾಂಪೌಂಡ್ ಮೇ ಬಿ ಫ್ರಮ್ ನ್ಯಾಚುರಲ್ ಪ್ರಾಡಕ್ಟ್ ಆರ್ ಇಟ್ ಮೇ ಬಿ ಫ್ರಮ್ ದಿ ಅನಾಲಿಟಿಕಲ್ ಕೆಮಿಸ್ಟ್ರಿ. ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಹೇಳಿದೆ ಈಗಷ್ಟೇ, ಪ್ರೋಟೀನ್ ಆಗಿರಬಹುದು ಅಂತೇಳಿ. ದಿಸ್ chromatography comes from the two words. Chromo means color, graphy means a writing. Chromatography is colors writing. This technique was carried out by Russian botanist Michael Sweat in the year of 1904. 1904 ಅಲ್ಲಿ ರಷ್ಯನ್ ಬಾಟನಿಸ್ಟ್ ಮೈಕಲ್ ಸ್ವೆಟ್ discovered the chromatography. He has done column chromatography. ಯಾವ ಕ್ರೊಮೊಟೋಗ್ರಫಿ ಮಾಡಿದ್ದು? ಕಾಲಮ್ ಕ್ರೊಮೊಟೋಗ್ರಫಿ. ಕ್ರೊಮೊಟೋಗ್ರಫಿಯಲ್ಲಿ ಟೂ ಟೈಪ್ ಇದೆ, ಒಂದು ಕಾಲಮ್ ಕ್ರೊಮೊಟೋಗ್ರಫಿ ಆಗುತ್ತೆ, ಇನ್ನೊಂದು ಪ್ಲೇನಾರ್ ಕ್ರೊಮೊಟೋಗ್ರಫಿ ಆಗಿರುತ್ತೆ. ನೆಕ್ಸ್ಟ್ ನಾವು ಬರೀ ಕ್ರೊಮೊಟೋಗ್ರಫಿ ಕಾನ್ಸೆಪ್ಟ್ ತಿಳ್ಕೊಂಡ್ವಿ. ಈಗ ಯಾವುದೇ ಒಂದು ಕಾನ್ಸೆಪ್ಟ್ ಆದರೆ ಅದಕ್ಕೆ ಆದಂತಹ ಪರ್ಟಿಕ್ಯುಲರ್ ಒಂದು ಡೆಫಿನೇಷನ್ ಇರುತ್ತೆ. ಸೊ ಕ್ರೊಮೊಟೋಗ್ರಫಿಗೂ ಒಂದು ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ. ಇಟ್ಸ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಡೆಫಿನೇಷನ್ ಆಫ್ ಕ್ರೊಮೊಟೋಗ್ರಫಿ ಅಂತ ಕೇಳ್ಬೋದು. ಕ್ರೊಮೊಟೋಗ್ರಫಿ ಈಸ್ ಎ ನಾನ್ ಡಿಸ್ಟ್ರಕ್ಟಿವ್ ಪ್ರೊಸೆಸ್ ಫಾರ್ ರಿಸಾಲ್ವಿಂಗ್ ಎ ಮಲ್ಟಿ ಕಾಂಪೊನೆಂಟ್ ಮಿಕ್ಸ್ಚರ್ ಇಂಟು ಇಂಡಿವಿಜುವಲ್ ಫ್ರಾಕ್ಷನ್. ಮಲ್ಟಿ ಕಾಂಪೊನೆಂಟ್ ಮಿಕ್ಸ್ಚರ್ನ ಇಂಡಿವಿಜುವಲ್ ಕಾಂಪೊನೆಂಟ್ ಆಗಿ ಮಾಡುವಂತಹ ಪ್ರೊಸೆಸ್ನ ನಾವೇನಂತ ಹೇಳ್ತೀವಿ? ಕ್ರೊಮೊಟೋಗ್ರಫಿ ಅಂತ ಹೇಳ್ತೀವಿ. ನಾನ್ ಡಿಸ್ಟ್ರಕ್ಟಿವ್ ಪ್ರೊಸೆಸ್ ಅಂತ ಇದೆ. ಏನು ನಾನ್ ಡಿಸ್ಟ್ರಕ್ಟಿವ್ ಪ್ರೊಸೆಸ್ ಅಂದರೆ? ಇಟ್ ಮೀನ್ಸ್ ವೆನ್ ದಿ ಟೆಸ್ಟ್ ಆರ್ ಸಪರೇಷನ್ ಈಸ್ ಕಂಪ್ಲೀಟೆಡ್ ದ ಪಾರ್ಟ್ ಕ್ಯಾನ್ ಸ್ಟಿಲ್ ಬಿ ಯೂಸ್ಡ್. ಅಂದರೆ ನಾವು ಕ್ರೊಮೊಟೋಗ್ರಫಿ ಸಪರೇಷನ್ ಮಾಡಿರ್ತೀವಿ, ಮಾಡಿ ಆದಮೇಲೂ ಆ ಪಾರ್ಟ್ನ ಮತ್ತೆ ಯೂಸ್ ಮಾಡಬಹುದು. ಅದನ್ನು ನಾವು ನಾನ್ ಡಿಸ್ಟ್ರಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಡಿಫೈನ್ ದಿ ಕ್ರೊಮೊಟೋಗ್ರಫಿ ಅಂತ ಹೇಳಿದರೆ, ಕ್ರೊಮೊಟೋಗ್ರಫಿ ಈಸ್ ಎ ನಾನ್ ಡಿಸ್ಟ್ರಕ್ಟಿವ್ ಪ್ರೊಸೆಸ್ ಫಾರ್ dissolving a multi-component mixture into its individual fraction. Example of chromatography ಅಂತ ಕೇಳಿದರೆ, I am taking example of protein. It is in the form of mixture. ಮಿಕ್ಸ್ಚರ್ ಆಫ್ ಪ್ರೋಟೀನ್ ನಾವು ಪ್ಯೂರ್ ಫಾರ್ಮ್ ಆಗಿ ತಗೊಳ್ಳೋಕ್ಕೆ ನಾವು ಕಾಲಮ್ ಕ್ರೊಮೊಟೋಗ್ರಫಿನ ಯೂಸ್ ಮಾಡಿದ್ದೀವಿ. ಹಿಯರ್ ಇಟ್ ಈಸ್ ಕಾಲಮ್. ಇನ್ ಎ ಕಾಲಮ್ ಮಿಕ್ಸ್ಚರ್ ಆಫ್ ಪ್ರೋಟೀನ್ ಈಸ್ ಆ್ಯಡೆಡ್. ಕಾಲಮಲ್ಲಿ ಏನಾಗಿದೆ? ಮಿಕ್ಸ್ಚರ್ ಆಫ್ ಪ್ರೋಟೀನ್ ಇದೆ. ದಿಸ್ ಗ್ರೀನ್ ಕಲರ್ ಇಂಡಿಕೇಟ್ಸ್ ದಿ ಮಿಕ್ಸ್ಚರ್ ಆಫ್ ಪ್ರೋಟೀನ್. ಅಟ್ ದಿ ಅಪ್ಪರ್ ಎಂಡ್ ರೆಡ್ ಕಲರ್ ಇಂಡಿಕೇಟ್ಸ್ ದಿ ಮೊಬೈಲ್ ಫೇಸ್. ಏನು ಮಾಡಿದ್ವಿ? ಅಪ್ಪರ್ ಕಾಲಮ್ಗೆ ನಾವು ಅಪ್ಪರ್ ಸೈಡಿಂದ ಮೊಬೈಲ್ ಫೇಸ್ನ ಆ್ಯಡ್ ಮಾಡ್ತೀವಿ. ಜೊತೆಗೆ ನಾವು ಅನಲೈಟ್ ಕೂಡ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಂತಹ ಮೊಬೈಲ್ ಫೇಸ್ ಏನಾಗುತ್ತೆ ಅಂದರೆ ಕಾಲಮ್ ಮೂಲಕ ಪಾಸ್ ಆಗುತ್ತೆ. ಈ ಕಾಲಮಲ್ಲಿ ಸ್ಟೇಷನರಿ ಫೇಸ್ ಎಕ್ಸಿಸ್ಟ್ ಇರುತ್ತೆ. ಕಾಲಮಲ್ಲಿ ಏನು ಎಕ್ಸಿಸ್ಟ್ ಇರುತ್ತೆ? ಸ್ಟೇಷನರಿ ಫೇಸ್ ಎಕ್ಸಿಸ್ಟ್ ಇರುತ್ತೆ. ಸೊ ಮೊಬೈಲ್ ಫೇಸ್ ಮೂವ್ಸ್ ಥ್ರೂ ಎ ಸ್ಟೇಷನರಿ ಫೇಸ್. ಬರೀ ಮೊಬೈಲ್ ಫೇಸ್ ಅಷ್ಟೇ ಮೂವ್ ಆಗಲ್ಲ, ಇಟ್ ಕ್ಯಾರೀಸ್ ಅನಲೈಟ್ ವಿತ್ ಇಟ್. ಅದ್ರ ಜೊತೆಗೆ ಯಾವುದನ್ನ ಕ್ಯಾರಿ ಮಾಡುತ್ತೆ? ಅನಲೈಟ್ನ ಕ್ಯಾರಿ ಮಾಡುತ್ತೆ. ಕ್ಯಾರಿ ಮಾಡಿ ಏನು ಮಾಡ್ತಾ ಹೋಗುತ್ತೆ? ಮಾಲಿಕ್ಯೂಲ್ಸ್ ವಿಲ್ ಬಿ ಸಪರೇಟ್ ಆ್ಯಂಡ್ ಇಟ್ ವಿಲ್ ಬಿ ಇಲ್ಯೂಟ್ ಔಟ್. ಏನಾಗುತ್ತೆ? ಅದು ಇಲ್ಯೂಟ್ ಔಟ್ ಅಂದರೆ ಅದು ಸಪರೇಟ್ ಔಟ್ ಆಗುತ್ತೆ. ಇದನ್ನು ನಾವು ಕ್ರೊಮೊಟೋಗ್ರಫಿ ಟೆಕ್ನಿಕ್ ಅಂತ ಹೇಳ್ತೀವಿ. ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ಪ್ರೋಟೀನ್. ಪ್ರೋಟೀನ್ ಮ್ಯಾಕ್ರೋಮಾಲಿಕ್ಯೂಲ್ ಆಗಿರೋದ್ರಿಂದ ದಿಸ್ ಈಸ್ ಸಪರೇಷನ್ ಬೇಸ್ಡ್ ಆನ್ ದೇರ್ ಸೈಜ್. ಸೈಜ್ ಮೇಲೆ ಏನಾಗಿರುತ್ತೆ? ಮಾಲಿಕ್ಯೂಲ್ಸು ಸಪರೇಟ್ ಆಗಿರುತ್ತೆ. ದಿಸ್ ಈಸ್ ಎಕ್ಸಾಂಪಲ್ ಆಫ್ ಕ್ರೊಮೊಟೋಗ್ರಫಿ. ನಾವು ಸ್ಟೇಷನರಿ ಫೇಸ್ ಮತ್ತು ಮೊಬೈಲ್ ಫೇಸ್ ಅಂತ ಮೆನ್ಷನ್ ಮಾಡಿದ್ವಿ. ಏನು ಹಾಗಾದರೆ ಸ್ಟೇಷನರಿ ಫೇಸ್ ಮತ್ತು ಮೊಬೈಲ್ ಫೇಸ್ ಅಂದರೆ?
ಸ್ಟೇಷನರಿ ಫೇಸ್ ಈಸ್ ಎ ಫಿಕ್ಸ್ಡ್ ಫೇಸ್ ಇನ್ ಎ ಕಾಲಮ್. ಈ ಕಾಲಮ್ ಕಾಣ್ತಾ ಇದೆ ಅಲ್ವಾ, ಔಟ್ ಸೈಡ್ ಇರುವಂಥದ್ದು, ಇದು ನಾವು ಕಾಲಮ್ ಅಂತ ಹೇಳ್ತೀವಿ. ನೋಡಿ ಪ್ರತಿ ಒಂದು ಇದರಲ್ಲೂ ಇದೆ ಕಾಲಮ್. ನಾವು ಕಾಲಮ್ ಕ್ರೊಮಟೋಗ್ರಫಿ ಮಾಡ್ತಿದ್ದೀವಿ ಅಂದರೆ ಕಾಲಮ್ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಈ ಕಾಲಮಲ್ಲಿ ಗ್ರೇ ಕಲರ್ ಆಗಿ ಕಾಣ್ತಾ ಇದೆ ಅಲ್ವಾ, ಅಥವಾ ಲೈಟ್ ವೈಟ್ ಕಲರ್ ಇರೋದನ್ನ ನಾವು ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಈ ಔಟರ್ ಲೈನ್ನ ನಾವು ಕಾಲಮ್ ಅಂತ ಹೇಳ್ತೀವಿ. ಗ್ರೀನ್ ಕಲರ್ ಇದೆ ಅಲ್ವಾ, ಈ ಗ್ರೀನ್ ಕಲರ್ನ ನಾವು ಮೊಬೈಲ್ ಫೇಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಮೊಬೈಲ್ ಫೇಸ್ ಅಂತ ಹೇಳ್ತೀವಿ. ಕಾಲಮಲ್ಲಿ ಸ್ಟೇಷನರಿ ಫೇಸ್ ಫಿಕ್ಸ್ ಆಗಿದೆ, ಅದರಲ್ಲಿ ನಾವು ಮೊಬೈಲ್ ಫೇಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡ್ತಾ ಇರುವಾಗ ಏನಾಗಿರುತ್ತೆ? ದಟ್ ಮೊಬೈಲ್ ಫೇಸ್ ಮೂವ್ಸ್ ಥ್ರೂ ಎ ಕಾಲಮ್. ಕಾಲಮಲ್ಲಿ ಏನಾಗ್ತಾ ಇದೆ? ಮೂವ್ಸ್ ಥ್ರೂ ಎ ಸ್ಟೇಷನರಿ ಫೇಸ್ ಇನ್ ಎ ಕಾಲಮ್. ಕಾಲಮಲ್ಲಿ ಸ್ಟೇಷನರಿ ಫೇಸ್ ಮೂಲಕ ಏನಾಗ್ತಾ ಇದೆ? ಮೊಬೈಲ್ ಫೇಸ್ ಮೂವ್ ಆಗ್ತಾ ಇದೆ. ನಾಟ್ ಓನ್ಲಿ ಮೊಬೈಲ್ ಫೇಸ್, ಇಟ್ ಕ್ಯಾರೀಸ್ ಅನಲೈಟ್ ವಿತ್ ಇಟ್. ಅನಲೈಟ್ ಜೊತೆಗೆ ಏನಾಗ್ತದು? ಕ್ಯಾರಿ ಆಗಿ ಏನಾಗ್ತಾ ಇದೆ? ಇಲ್ಯೂಟ್ ಔಟ್. ಏನಾಗುತ್ತದು? ಇಲ್ಯೂಟ್ ಔಟ್ ಆಗುತ್ತೆ. ಯಾವ ರೀತಿ ಕಾಲಮಲ್ಲಿ ಸಪರೇಷನ್ ಆಗ್ತಿದೆ ಅನ್ನೋದನ್ನ ನಿಮಗೆ ಫರ್ದರ್ ಕ್ಲಾಸಸ್ಸಲ್ಲಿ ಡಿಫ್ರೆಂಟ್ ಕ್ರೊಮಟೋಗ್ರಫಿ ಟೆಕ್ನಿಕ್ನ ಮಾಡ್ತೀವಿ, ಅದರಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಈಗ ಫಸ್ಟ್ ನಿಮಗೆ ಗೊತ್ತಿರಬೇಕು ಮೊಬೈಲ್ ಫೇಸ್ ಅಂದರೆ ಏನು, ಸ್ಟೇಷನರಿ ಫೇಸ್ ಅಂದರೆ ಏನು ಅಂತೇಳಿ. ಸ್ಟೇಷನರಿ ಫೇಸ್ ಈಸ್ ಎ ಫಿಕ್ಸ್ಡ್ ಫೇಸ್ ಇನ್ ಎ ಕಾಲಮ್. ದಿಸ್ ಈಸ್ ಕಾಲಮ್. ಕಾಲಮಲ್ಲಿ ಇರುವಂತಹ ಫಿಕ್ಸ್ ಆಗಿರುವಂತಹ ಫೇಸ್ನ ನಾವು ಏನಂತ ಹೇಳ್ತೀವಿ? ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ಗ್ರೇ ಕಲರ್ ಇಂಡಿಕೇಟ್ ಮಾಡುತ್ತಿರುವಂಥದ್ದು ಸ್ಟೇಷನರಿ ಫೇಸ್ನ. ಕಾಲಮ್ ಒಳಗೆ ನಾವು ಸ್ಟೇಷನರಿ ಫೇಸ್ನ ಹಾಕ್ತೀವಿ. ಆ ಸ್ಟೇಷನರಿ ಫೇಸ್ ಕಾಲಮಲ್ಲಿ ಫಿಕ್ಸ್ ಆಗಿರುತ್ತೆ. ಸ್ಟೇಷನರಿ ಫೇಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಫಿಕ್ಸ್ಡ್ ಫೇಸ್ ಅಂತಲೂ ಹೇಳ್ಬೋದು. ಏನಂತ ಹೇಳ್ಬೋದು? ಫಿಕ್ಸ್ಡ್ ಫೇಸ್ ಅಂತಲೂ ಹೇಳ್ಬೋದು. ಸ್ಟೇಷನರಿ ಫೇಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಫಿಕ್ಸ್ಡ್ ಫೇಸ್. ಈ ಸ್ಟೇಷನರಿ ಫೇಸ್ ಮೇ ಬಿ ಸಾಲಿಡ್ ಆರ್ ಲಿಕ್ವಿಡ್. ಏನಾಗಿರುತ್ತದು? ಸಾಲಿಡ್ ಆಗಿರ್ಬೋದು ಆರ್ ಲಿಕ್ವಿಡ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ದಿಸ್ ಸ್ಟೇಷನರಿ ಫೇಸ್ ಆಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಈಸ್ porous in nature. Porous means liquid or air will be easily pass through it. ಸ್ಟೇಷನರಿ ಫೇಸ್ ಪೋರಸ್ ಆಗಿರೋದ್ರಿಂದ ಅಲ್ಲಿ ಲಿಕ್ವಿಡ್ ಅಂದರೆ ಮೊಬೈಲ್ ಫೇಸ್ ಇದೆ ಅಲ್ವಾ, ಅದು ಈಸಿಯಾಗಿ ಮೂವ್ ಆಗಿ ಹೋಗ್ಬೋದು. ಸೊ ಇಟ್ ಈಸ್ ಇನ್ ಪೋರಸ್ ಇನ್ ನೇಚರ್ ಅಂತ ಹೇಳ್ಬೋದು. ಹಾಗಾದರೆ ಸ್ಟೇಷನರಿ ಫೇಸ್ ಯಾವುದರಿಂದ ಆಗಿದೆ? ಸ್ಟೇಷನರಿ ಫೇಸ್ ಈಸ್ ಮೇಡ್ ಫ್ರಮ್ ಅಲ್ಯೂಮಿನಾ. ಅಲ್ಯೂಮಿನಾ ಅಂದರೆ Al2O2. ಯಾವುದರಿಂದ ಮೇಡಪ್ ಆಗಿದೆ? ಸ್ಟೇಷನರಿ ಫೇಸ್ ಇಟ್ ಮೇಡ್ ಫ್ರಮ್ ಅಲ್ಯೂಮಿನಾ. ಸಿಲಿಕಾ ಜೆಲ್ ಅಂದರೆ SiO2. ಅಲ್ಯೂಮಿನಾ ಆಗಿರ್ಬೋದು, ಸಿಲಿಕಾ ಜೆಲ್ ಆಗಿರ್ಬೋದು, ಆರ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರ್ಬೋದು. ಆದರೆ ಇನ್ ಕ್ರೊಮಟೋಗ್ರಫಿ ಟೆಕ್ನಿಕ್ ಮೋಸ್ಟ್ ಆಫ್ ಆಲ್ ಟೆಕ್ನಿಕ್ ಯೂಸ್ಡ್ ಸ್ಟೇಷನರಿ ಫೇಸ್ ಆಸ್ ಎ ಸಿಲಿಕಾ ಜೆಲ್ನ ನಾವು ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡ್ತೀವಿ. ಸಿಲಿಕಾ ಜೆಲ್ ಈಸ್ ಯೂಸ್ಡ್ ಆಸ್ ಎ ಸ್ಟೇಷನರಿ ಫೇಸ್ ಇನ್ ಆಲ್ ಮೋಸ್ಟ್ ಆಫ್ ದಿ ಕ್ರೊಮಟೋಗ್ರಫಿ ಟೆಕ್ನಿಕ್. ಇಟ್ ಈಸ್ ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ಬೋದು, ಸ್ಟೇಷನರಿ ಫೇಸ್ ಯಾವುದರಿಂದ ಮೇಡಪ್ ಆಗಿದೆ ಅಂತ. ಸ್ಟೇಷನರಿ ಫೇಸ್ ಈಸ್ ಮೇಡಪ್ ಆಫ್ ಅಲ್ಯೂಮಿನಾ, ಸಿಲಿಕಾ ಜೆಲ್ ಆರ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಮೊಬೈಲ್ ಫೇಸ್. ಸ್ಟೇಷನರಿ ಫೇಸ್ ಬಗ್ಗೆ ಹೇಳಿದ್ವಿ. ಮೊಬೈಲ್ ಫೇಸ್ ಈಸ್ ಎ ಫೇಸ್ that can move through a stationary face and carry analyte with it ಅಂತ ಹೇಳಿದೆ. ಏನಂತ ಹೇಳಿದೆ? ಇಲ್ಲಿ ಕಾಲಮ್ ತಗೊಂಡಿದ್ದೀವಿ ನೋಡಿ. ಈ ಕಾಲಮಲ್ಲಿ ಕಾಲಮ್ ಇದೆ ಅಲ್ವಾ, ಔಟರ್ ಲೈನ್. ಈ ಕಾಲಮಲ್ಲಿ ನಾವು ಸ್ಟೇಷನರಿ ಫೇಸ್ ಏನಾಗಿದೆ? ಫಿಕ್ಸ್ ಆಗಿದೆ. ಸ್ಟೇಷನರಿ ಫೇಸ್ ಫಿಕ್ಸ್ಡ್ ಇನ್ ಎ ಕಾಲಮ್. ಮೊಬೈಲ್ ಫೇಸ್ ಈಸ್ ಪಾಸ್ಡ್ ಥ್ರೂ ಇನ್ ಒಂದು ಡೌನ್ವರ್ಡ್ ಆರೋ ಮಾರ್ಕ್ ಶೋ ಆಗ್ತಿದೆ ಅಲ್ವಾ, ಅದು ಮೊಬೈಲ್ ಫೇಸನ್ನು ಕ್ಯಾರಿ ಆಗೋದನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಮೊಬೈಲ್ ಫೇಸ್ ಮೂವ್ಸ್ ಥ್ರೂ ಎ ಸ್ಟೇಷನರಿ ಫೇಸ್ ಇನ್ ಎ ಕಾಲಮ್ ಆ್ಯಂಡ್ ಇಟ್ ಆಲ್ಸೋ ಕ್ಯಾರೀಸ್ ಅನಲೈಟ್ ವಿತ್ ಇಟ್. ಅನಲೈಟ್ನ ತನ್ನ ಜೊತೆಗೆ ಏನು ಮಾಡುತ್ತದು? ಕ್ಯಾರಿ ಮಾಡ್ತಾ ಹೋಗುತ್ತೆ. ಇದು ಮೊಬೈಲ್ ಫೇಸ್ ಅಂತ ಹೇಳ್ಬೋದು. ಹಾಗಿದ್ರೆ ಮೊಬೈಲ್ ಫೇಸ್ ಹೇಗಿರುತ್ತೆ? ಇಟ್ ಮೇ ಬಿ ಸಾಲಿಡ್ ಆರ್ ಗ್ಯಾಸ್. ಅದು ಗ್ಯಾಸ್ ಆಗಿರ್ಬೋದು ಅಥವಾ ಸಾಲಿಡ್ ಆಗಿರುತ್ತೆ. ಈ ಮೊಬೈಲ್ ಫೇಸ್ನ ನಾವು ಮೂವಿಂಗ್ ಫೇಸ್ ಅಂತಲೂ ಕರಿತೀವಿ. ಯಾಕೆ ಅಂದರೆ ಇದು ಕಾಲಮಲ್ಲಿ ಮೂವ್ ಆಗುತ್ತಲ್ವಾ,
ಮೂವಿಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ಇದು ಮೊಬೈಲ್ ಫೇಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಮೂವಿಂಗ್ ಫೇಸ್. ನಿಮಗೆ ಕೇಳ್ಬೋದು ಕ್ವಶನಲ್ಲಿ 2 ಮಾರ್ಕಿಗೆ ಡಿಫ್ರೆನ್ಸ್ ಬಿಟ್ವೀನ್ ಮೊಬೈಲ್ ಫೇಸ್ ಅಂಡ್ ಸ್ಟೇಷನರಿ ಫೇಸ್. ಮೊಬೈಲ್ ಫೇಸ್ ಇಸ್ ಎ ಮೂವಿಂಗ್ ಫೇಸ್, ಸ್ಟೇಷನರಿ ಫೇಸ್ ಇಸ್ ಎ ಫಿಕ್ಸ್ಡ್ ಫೇಸ್. ಮೊಬೈಲ್ ಫೇಸ್ ಏನಾಗಿರುತ್ತೆ, ಕಾಲಮ್ ಅಲ್ಲಿ ಸ್ಟೇಷನರಿ ಫೇಸ್ ಮೂಲಕ ಮೂವ್ ಆಗಿ ಹೋಗುತ್ತೆ, ಸ್ಟೇಷನರಿ ಫೇಸ್ ಕಾಲಮ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಮೊಬೈಲ್ ಫೇಸ್ ಸಾಲಿಡ್ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರುತ್ತೆ, ಸ್ಟೇಷನರಿ ಫೇಸ್ ಸಾಲಿಡ್ ಆರ್ ಲಿಕ್ವಿಡ್ ಆಗಿರುತ್ತೆ. ಓಕೆ, ಏನಂತ ಹೇಳಿದ್ವಿ ಅವಾಗಷ್ಟೇ ಹೇಳಿದ್ವಿ ಅಲ್ವಾ, ಇಲ್ಲಿ ಹೇಳಿದ್ವಿ. ಇದರಲ್ಲಿ ಏನಾಗಿದೆ, ಕಾಲಮ್ ಅಲ್ಲಿ ನಾವು ಸಿಲಿಕಾ ಜೆಲ್ನ ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡಿದ್ದೀವಿ. ಸಿಲಿಕಾ ಕಾಲಮ್ ಪ್ಯಾಕ್ಡ್ ವಿತ್ ಎ ಸಿಲಿಕಾ ಜೆಲ್ ಸ್ಟೇಷನರಿ ಫೇಸ್ ಅಂತ ಅದನ್ನು ನಾವು ಹೇಳಿದ್ದೀವಿ. ಅದೇ ಕಾಲಮ್ಗೆ ನಾವೇನು ಮಾಡಿದ್ದೀವಿ, ಅನಲೈಟ್ನ ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಮೊಬೈಲ್ ಫೇಸ್ನ ಆ್ಯಡ್ ಮಾಡಿದಾಗ ನಮಗೆ ಅಲ್ಲೇನಾಗುತ್ತೆ, ಸಪರೇಷನ್ ಸ್ಟಾರ್ಟ್ ಆಗುತ್ತೆ. ಅನಲೈಟ್ ಹಾಕಿದಾಗ ಅಲ್ಲೇನಾಗಿರುತ್ತೆ, ಸಪರೇಷನ್ ಸ್ಟಾರ್ಟ್ ಆಗಿ ನಮಗೆ ಸಾಲ್ವೆಂಟ್ ಅಡಿಷನ್, ಕಂಟಿನ್ಯೂಸ್ ಆಗಿ ಸಾಲ್ವೆಂಟ್ ಅಡಿಷನ್ ಮಾಡ್ತಾ ಇರಬೇಕಾದ್ರೆ ಡಿಫ್ರೆಂಟ್ ಬ್ಯಾಂಡ್ ನಮಗೆ ಏನಾಗುತ್ತೆ, ಅಪಿಯರ್ ಆಗಿ ಇಲ್ಯೂಟ್ ಔಟ್ ಆಗುತ್ತೆ. ಪ್ಯೂರ್ ಆದಂತಹ ಮಾಲಿಕ್ಯೂಲ್ ಏನಾಗುತ್ತೆ, ಇಲ್ಯೂಟ್ ಔಟ್ ಆಗುತ್ತೆ. ಇದನ್ನು ನಾವು ಸಿಂಪಲ್ ಕ್ರೊಮೊಟೋಗ್ರಫಿ ಟೆಕ್ನಿಕ್ ಅಂತ ಹೇಳ್ತೀವಿ. ಇದು ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದಿ ಕ್ರೊಮೊಟೋಗ್ರಫಿ. ಫರ್ದರ್ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್.